ಸಂಪುಟ ಸರ್ಕಸ್ ಅಂತೂ ಇಂತೂ ಕೊನೆ ಘಟ್ಟಕ್ಕೆ ತಲುಪಿದೆ. ದೆಹಲಿಯಿಂದ ಬುಲಾವ್ ಬಂದಿದೆ, ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಪಟ್ಟಿ ಸಮೇತ ದೆಹಲಿ ತಲುಪಿದ್ದಾರೆ. ಇವತ್ತು ರಾತ್ರಿಯೇ ಎಲ್ಲವೂ ಕೂಡ ಫೈನಲ್ ಆಗೋ ಸಾಧ್ಯತೆ ಇದೆ. ರಾತ್ರಿ 9 ಗಂಟೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಭೇಟಿ ಆಗೋದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಹಾಗೆಯೇ ರಾತ್ರಿ 10 ಗಂಟೆಗೆ ಅಮಿತ್ ಶಾ ಜೊತೆ ಕೂಡ ಸಮಾಲೋಚನೆ ಮಾಡ್ತಾರಂತೆ. ಸಂಪುಟ ಸಸ್ಪೆನ್ಸ್ಗೆ ಹಾಗಾದ್ರೆ ಇವತ್ತು ರಾತ್ರಿನೇ ತೆರೆ ಬೀಳುತ್ತಾ? ನಾಳೆ 99% ಸಂಪುಟ ವಿಸ್ತರಣೆ ಆಗೇ ಆಗತ್ತೆ ಅಂತ ಮುಖ್ಯಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಆಗತ್ತಾ? ಗೆದ್ದ ಅರ್ಹರಲ್ಲಿ 9 ಶಾಸಕರಿಗೆ ಮಂತ್ರಿಗಿರಿ ಕೊಡ್ತೀವಿ ಅಂತ. ಒಟ್ಟಾರೆ ಸಂಪುಟ ಸಸ್ಪೆನ್ಸ್ಗೆ ಇವತ್ತು ರಾತ್ರಿ ತೆರೆ ಬೀಳುತ್ತೆ ದೆಹಲಿನಲ್ಲಿ ಅಂತ ಹೇಳಲಾಗ್ತಾ ಇದೆ. ಜೆ.ಪಿ. ನಡ್ಡಾ ಅವರು 9 ಗಂಟೆಗೆ ಟೈಮ್ ಕೊಟ್ಟಿದ್ದಾರಂತೆ, ಅಮಿತ್ ಶಾ ಅವರು 10 ಗಂಟೆಗೆ ಟೈಮ್ ಕೊಟ್ಟಿದ್ದಾರಂತೆ. ಹಾಗಾಗಿ ಬಿ.ಎಸ್. ಯಡಿಯೂರಪ್ಪ ಅವರು ತಗೊಂಡೋಗಿರ್ತಕ್ಕಂಥ ಲಿಸ್ಟ್ ಓಕೆ ಆಗತ್ತಾ ಅಥವಾ ಬೇರೆನೇ ಲಿಸ್ಟ್ ಬರತ್ತಾ? ಗೋಪಾಲಯ್ಯ, ಎಸ್.ಟಿ. ಸೋಮಶೇಖರ್ಗೆ ಸಚಿವ ಸ್ಥಾನ ಡೌಟ್ ಅನ್ನುವಂಥದ್ದು, ಒಂದಿಬ್ಬರನ್ನ ಕೈ ಬಿಡಬೇಕಾಗತ್ತೆ ಅಂತ ಹೈಕಮಾಂಡ್ ಹೇಳಿದ್ರೆ ಅಂತ ನೆನ್ನೆ ಬೆಳಗಾವಿನಲ್ಲಿ ಸಿಎಂ ಹೇಳಿದ್ರು. ಇಬ್ಬರಿಗೆ ಪ್ರಬಲ ನಿಗಮ ಮಂಡಳಿ ಕೊಡುವಂತ ಸಾಧ್ಯತೆ ಇದೆ. ಬೆಳಗಾವಿಯ ಎಲ್ಲ ಶಾಸಕರಿಗೂ ಕೂಡ ಸಚಿವ ಸ್ಥಾನ ಕೊಡ್ತಾರಂತೆ. ಕತ್ತಿ ಲಿಂಬಾವಳಿಗೆ ಈಗಾಗಲೇ ಸ್ಥಾನ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ರಾತ್ರಿ 9 ಗಂಟೆಗೆ ಜೆ.ಪಿ. ನಡ್ಡಾ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಇವತ್ತು ರಾತ್ರಿನೇ ಸಂಪುಟದ ಲಿಸ್ಟ್ ಫೈನಲ್ ಆಗುತ್ತೆ. ರಾತ್ರಿ ಏನಂತ ಡಿಸೈಡ್ ಮಾಡ್ತಾರೆ ಹೈಕಮಾಂಡ್. 10 ಗಂಟೆಗೆ ಅಮಿತ್ ಶಾ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ಇದೆ. ಆ ಚರ್ಚೆಯ ಬಳಿಕ ಲಿಸ್ಟ್ಗೆ ಹೈಕಮಾಂಡ್ ಓಕೆ ಅಂದ್ರೆ ಇವತ್ತು ರಾತ್ರಿನೇ ಭಾವಿ ಸಚಿವರುಗಳಿಗೆ ಸಂದೇಶ ಕಳಿಸ್ಬಿಡ್ತಾರೆ. ನಾಳೆಯೇ ನೂತನ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ ಆಗಿಬಿಡತ್ತೆ. ಎಲ್ಲವೂ ಕೂಡ ಇವತ್ತು ರಾತ್ರಿಯ ಮೀಟಿಂಗ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಉಮೇಶ್ ಕತ್ತಿ, ಅರವಿಂದ ಲಿಂಬಾವಳಿ ಕೂಡ ಸಂಪುಟ ಸೇರ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಆ ಕಡೆ ಸಿ.ಪಿ. ಯೋಗೇಶ್ವರ್ ಅಲ್ಲಿ ದೆಹಲಿನಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವರು ರಾತ್ರಿ 10 ಗಂಟೆಗೆ ಸಮಯ ಕೊಟ್ಟಿದ್ದಾರೆ. ಮಾನ್ಯ ಹೊಸ ರಾಜ್ಯದ ಅಧ್ಯಕ್ಷರಾದಂಥ ನಡ್ಡಾ ಅವರು 9 ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ. ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಯವನ್ನು ನೋಡಿಕೊಂಡು ಅವ್ರನ್ನೂ ಭೇಟಿ ಮಾಡಿ 3 ಜನರನ್ನು ನಾಳೆ ಬೆಳಿಗ್ಗೆ ವಾಪಸ್ ಬರ್ತಾನೆ. ಮಂತ್ರಿಮಂಡಲದ ವಿಸ್ತರಣೆ ದೃಷ್ಟಿಯಿಂದ ಚರ್ಚೆ ಮಾಡೋಕ್ಕೆ ಹೋಗ್ತಾರೆ. 99% ನಾಳೆ ಅಲ್ಲಿಂದ ಕ್ಲಿಯರ್ ಆಗಿ ಬರುತ್ತೆ. ಅಮಿತ್ ಶಾ ಅವರು ಸೊ ಯಾರು ಇನ್ ಯಾರು ಔಟ್? ಮೂಲ ಬಿಜೆಪಿಗರು ಯಾರ್ಯಾರು ಆಕಾಂಕ್ಷಿಗಳು ಅಂತ ನೋಡಿದ್ರೆ ಹಾಲಪ್ಪಾಚಾರ್, ರೇಣುಕಾಚಾರ್ಯ, ಮುರುಗೇಶ್ ನಿರಾಣಿ ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಆದ್ರೆ ಸಿಗತ್ತಾ? ಗುಳಿಯಟ್ಟಿ ಶೇಖರ್, ಇನ್ನು ಚಿತ್ರದುರ್ಗದ ತಿಪ್ಪಾರೆಡ್ಡಿ ಕೂಡ ನಂಗೂ ಮಂತ್ರಿ ಸ್ಥಾನ ಬೇಕು, ನಾನು ಕೂಡ ಸಾಕಷ್ಟು ಹಿರಿಯ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಇವ್ರಿಗೂ ಎಲ್ಲ ಮಂತ್ರಿ ಸ್ಥಾನ ಸಿಗತ್ತಾ ಇಲ್ವಾ ಅನ್ನೋದು ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದಾರೆ. ಸಿ.ಪಿ. ಯೋಗೇಶ್ವರ್, ಕೆ.ಜಿ. ಬೋಪಯ್ಯ ಇಬ್ರು ಕೂಡ ದೆಹಲಿನಲ್ಲಿ ಕೂತು ಲಾಬಿ ಮಾಡ್ತಿದ್ದಾರೆ ಅಂತ ಹೇಳಲಾಗಿದೆ. ನಾವು ಕೂಡ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದೀವಿ. ಸಿ.ಪಿ. ಯೋಗೇಶ್ವರ್ ಈ ಸಾರಿ ಸರ್ಕಾರ ರಚನೆಯಲ್ಲಿ ನನ್ನದು ಕೂಡ ಮಹತ್ವದ ಪಾತ್ರ ಇದೆ ಅಂತ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಒಟ್ಟಾರೆ ಯಾರು ಮೂಲ ಬಿಜೆಪಿಗರು ಯಾರೆಲ್ಲ ಇರ್ತಾರೆ, ಈಗ ಅನರ್ಹತೆಯನ್ನ ಮೀರಿ ಅರ್ಹರಾಗಿರ್ತಕ್ಕಂಥ ಶಾಸಕರು ಯಾರ್ಯಾರು ಇರ್ತಾರೆ? ಎಸ್.ಟಿ. ಸೋಮಶೇಖರ್, ಕೆ. ಗೋಪಾಲಯ್ಯ ಅವರಿಗೆ ಸಚಿವ ಸ್ಥಾನ ಸಿಗೋ ಡೌಟ್ ಅಂತ ಹೇಳಲಾಗ್ತಾ ಇದೆ. ನಿಗಮ ಮಂಡಳಿ ಕೊಡ್ಬೋದು ಅಂತ ಹೇಳಲಾಗ್ತಾ ಇದೆ. ಶಿವರಾಮ ಹೆಬ್ಬಾರ್ ಸೇರಿದಂತೆ ಇನ್ನುಳಿದ 9 ಮಂದಿಗೆ ಸಚಿವ ಸ್ಥಾನ ಸಿಗತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ದಕ್ಷಿಣ ಕನ್ನಡದಲ್ಲಿ ಸುನಿಲ್ ಕುಮಾರ್, ಎಸ್ ಅಂಗಾರ, ಈ ಕಡೆ ಹಾಲಡಿ ಶ್ರೀನಿವಾಸ್ ಶೆಟ್ಟಿ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳು ಅಂತ ಹೇಳಲಾಗ್ತಾ ಇದೆ. ಸುನಿಲ್ ಕುಮಾರ್ ಪರವಾಗಿ RSS ನಿಂತಿದೆ ಅನ್ನುವಂಥ ಮಾತಿದೆ. ಸೊ ದಕ್ಷಿಣ ಕನ್ನಡಕ್ಕೆ ಒಂದು ಪ್ರಾತಿನಿಧ್ಯ ಇರಲಿ ಅಂತ ಸುನಿಲ್ ಕುಮಾರ್ಗೆ ಏನಾದ್ರೂ ಮಂತ್ರಿ ಸ್ಥಾನ ಕೊಡ್ತಾರಾ? ಸೊ ಯಾರು ಸಚಿವರು ಆಗಲ್ಲ ಅನ್ನೋದು ನೋಡಿದ್ರೆ ಕೆ. ಗೋಪಾಲಯ್ಯ ಮತ್ತು ಎಸ್.ಟಿ. ಸೋಮಶೇಖರ್ ವಿಚಾರದಲ್ಲಿ ಡೌಟ್ ಇದೆ. ಅವರಿಬ್ಬರಿಗೂ ಕೂಡ ಇನ್ನೂ ಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ಹೇಳೋದು ಯಾವುದೇ ರೀತಿ ಖಚಿತ ಇಲ್ಲ. ಇನ್ನು ಶ್ರೀಮಂತ್ ಪಾಟೀಲ್ ಹಾಗೂ ಮಹೇಶ್ ಕುಮಟಳ್ಳಿ ಸೇಫ್ ಆಗಿದ್ದಾರೆ. ಬೆಳಗಾವಿನಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಆ ಮೂಲಕ ಇಲ್ಲ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರನ್ನ ಸಮಾಧಾನ ಮಾಡುವಂತಹ ಒಂದು ಸಂಧಾನ ಸೂತ್ರವನ್ನ ಅಂದ್ರೆ DCM ಪೋಸ್ಟ್ಗಳಿಲ್ಲ, ಬದಲಾಗಿ ಇವರಿಬ್ಬರಿಗೆ ಏನು ಖಾತೆ ಕೊಡುವಂಥದ್ದು. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವ್ರನ್ನ ಸಮಾಧಾನ ಮಾಡುವಂತ ಕೆಲಸ ಆಗಿದೆಯಾ? ಸೊ ಬೈರತಿ ಬಸವರಾಜ್, ಆನಂದ್ ಸಿಂಗ್, ನಾರಾಯಣ್ ಗೌಡ ಇವರಿಗೆಲ್ಲ ಮಂತ್ರಿ ಸ್ಥಾನ ಸಿಕ್ಕತ್ತೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಕಮಲಕ್ಕೊಳಗಾಗಿ ಬಿಜೆಪಿಗೆ ಬಂದವರು ಅಂತ ಹೇಳಲಾಗ್ತಾ ಇದ್ದಂಥದ್ದು.
ಇದೀಗ ಬೈರತಿ ಬಸವರಾಜ್, ಆನಂದ್ ಸಿಂಗ್, ನಾರಾಯಣಗೌಡ ಆ ಸಚಿವ ಸ್ಥಾನದ ಲಕ್ಕಿ ಲಿಸ್ಟ್ ನಲ್ಲಿ ಇರುವಂತಹ ಹೆಸರುಗಳು 100% ಇವರು ಸಚಿವರಾಗೇ ಆಗ್ತಾರೆ ಅನ್ನೋ ಮಾತು ಕೇಳಿ ಬಂದಿದೆ.